ಇದ ನೋಡ್ರಿ ಶಿವಶರಣೆ ಶ್ರೀ ಇಟಗಿ ಭೀಮಾಂಬಿಕಾ ಹುಟ್ಟಿದ ಮನೆ ಮತ್ತಿದು ಅವರ ಗದ್ದುಗೆ. ನಮಸ್ಕಾರ ರೀ ಕರ್ನಾಟಕದ ಮಂದಿಗೆ. ಗದಗ ಜಿಲ್ಲೆ ರೋಣ ತಾಲೂಕು ಶ್ರೀ ಇಟಗಿ ಭೀಮಾಂಬಿಕಾ ಅವರ ಮಠಕ್ಕ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸುಮಾರು 200 ಮಾಡಿ ಊರಿಗೆ ಬರಗಾಲ ಬಂದಾಗ ಜನರನ್ನ ರಕ್ಷಿಸಿ ಕಡು ಬಡತನದಿಂದ ಬಳಲುತ್ತಿದ್ದವರನ್ನ ಶ್ರೀಮಂತಗೊಳಿಸಿದ್ರಂತ ಈ ಭೀಮಮ್ಮ. ಈ ಊರೊಳಗ ಧರ್ಮರ ಮಠದ ಸಕ್ರಪ್ಪ ಮತ್ತು ಬುಮ್ಮಮ್ಮ ದಂಪತಿಗಳು ಪ್ರತಿನಿತ್ಯ ಸಹಾಯವನ್ನ ಕೋರಿ ಬಂದ ಜನರಿಗೆ ದಾನ ಧರ್ಮ ಅನ್ನದಾಸೋಹ ಮಾಡ್ಕೊಂತಿದ್ರು. ಅದೊಂದ್ ದಿನ ಸೋಮಪ್ಪ ಅನ್ನೋ ವ್ಯಕ್ತಿ ಒಬ್ಬ ವ್ಯಾಪಾರ ಮಾಡಕ್ಕಂತೇಳಿ ಈ ಊರಿಗೆ ಬಂದಿದ್ದ. ಅವನಿಗೆ ಹೊಳ್ಳಿ ಹೋಗಕ್ ಹೊತ್ತಾಗಿದ್ರಿಂದ ಆ ದಂಪತಿಗಳ ಹತ್ರ ಇದ್ದು ಅವರಿಂದ ಒಳ್ಳೆಯ ಆತಿಥ್ಯವನ್ನ ಪಡ್ಕೊಂತಾನ. ಅವನ ಒಳ್ಳೆಯ ಸ್ವಭಾವವನ್ನ ನೋಡಿ ಆ ದಂಪತಿಗಳಿಗೂ ಮಕ್ಕಳಿಲ್ಲದ ಕಾರಣ ಈ ಮನಿಗೆ ಮಗ ಆಗಿರಪ್ಪ ಅಂತೇಳಿ ಕೇಳ್ಕೊಂತಾರ. ಅವ ಇಲ್ಲೇ ನಿಲ್ತಾನ. ಮುಂದವನಿಗೆ ರೋಣ ತಾಲೂಕು ನಿಡಗುಂದಿ ಕೊಪ್ಪದ ಅವರಿಗೆ 2 ಗಂಡು ಮಕ್ಕಳಾಗ್ತಾವ. ಆದ್ರೆ ಒಂದ್ ಹೆಣ್ಣಿಲ್ಲ ಅನ್ನೋ ಕೊರಗು ಹನುಮವ್ವಗ ಕಾಡ್ತಿರ್ತೈತಿ. ಅದೊಂದ್ ದಿನ ಶರಣರೊಬ್ರು ಇವ್ರ ಮನಿಗೆ ಬಂದು ಇವರ ಆತಿಥ್ಯದಿಂದ ತೃಪ್ತಿಗೊಂಡು ಬದಾಮಿಯ ಬನಶಂಕರಿ ದೇವಿಗೆ ಪ್ರಾರ್ಥಿಸ್ತೈತಿ. ಆಕೆಯೇ ಶಿವಶರಣೆ ಶ್ರೀ ಇಟಗಿಯ ಭೀಮಾಂಬಿಕಾ. ಬಾಲ್ಯದಿಂದಲೇ ಆಧ್ಯಾತ್ಮದತ್ತ ಒಲವು ಬೆಳೆಸಿಕೊಂಡು ಸಂಸಾರದ ಸೆಳೆತದಿಂದ ದೂರವಿದ್ದವಳು ಸೋದರ ಮಾವ ಒಗೆದಾಡಪ್ಪನೊಂದಿಗೆ ಮದುವೆ ಪ್ರಸ್ತಾಪ ಬಂದಾಗ ನಿರಾಸಕ್ತಿ ತಳೆದರೂ ಹಿರಿಯರ ಒತ್ತಾಯಕ್ಕೆ ಮಣಿದು ಮದುವೆಯಾಗಿ ಕೊಪ್ಪ ಗ್ರಾಮಕ್ಕ ಬರ್ತಾಳ. ಮುಂದ ಸಂಸಾರ ಮಕ್ಕಳು ಹಿಂಗ ಲೌಕಿಕ ಜಂಜಾಟದಲ್ಲಿದ್ದರೂ ಪರಮಾರ್ಥ ಚಿಂತನೆ ಒಳಗೆ ಮುಳುಗಿರುವಾಗ ಪತಿ ಪ್ಲೆಗ್ ಅನ್ನೋ ಮಹಾಮಾರಿಗೆ ಬಲಿಯಾಗ್ತಾನ. ಗಂಡ ತೀರಿಕೊಂಡ ನಂತರ ತನ್ನ ಹುಟ್ಟೂರಾದ ಇಟಗಿಗೆ ಬಂದು ಪೂರ್ಣ ವಿರಕ್ತಳಾಗಿ ತನ್ನನ್ನು ತೊಡಗಿಸಿಕೊಂಡು ಅನೇಕ ಪವಾಡಗಳನ್ನ ಮಾಡ್ಕೊಂತ 1870 ದರ್ಶನಕ್ಕೆ ಬರೋ ಭಕ್ತರು ದೇವಾಲಯಕ್ಕ ಜೋಳವನ್ನ ಅರ್ಪಿಸ್ತಾರ. ಅದ ಜೋಳದಿಂದ ನುಚ್ಚು ಮಾಡಿ ಸಂಕಟಿ ಸಾರಿನ ದಾಸೋಹವನ್ನ ದಿನದ 24 ಗಂಟೆಯೂ ನೀಡಲಾಗುತ್ತೆ. ದೀಪಾವಳಿಯ ಸಮಯದೊಳಗ ಅಮ್ಮನ ಅದ್ದೂರಿ ಜಾತ್ರೆ ಕೂಡ ನೆರವೇರ್ತೈತಿ. ಹಿಂದೂ ಮುಸ್ಲಿಂ ಎಂಬ ಭೇದ ಭಾವ ಇಲ್ಲದ ತಮ್ಮ ಬೇಡಿಕೆಗಳನ್ನ ಈಡೇರಿಸುವಂತೆ ಭಕ್ತರು ತೆಂಗಿನಕಾಯಿ ಕಟ್ಟಿ ಹೋಗ್ತಾರ. ತಾವು ಅಂದುಕೊಂಡಿದ್ದು ನೆರವೇರಿದ ನಂತರ ಕಟ್ಟಿದ ಕಾಯಿ ಬಿಚ್ಚಿ ನೈವೇದ್ಯ ಮಾಡಿ ಹರಕೆ ತೀರಿಸ್ತಾರ. ಮಕ್ಕಳಾಗದವರು ಬಂದು ಇಲ್ಲಿರುವ ತೊಟ್ಟಿಲಕ್ಕ ಕಾಯಿ ಕಟ್ಟಿ ತೂಗಿದ್ರ ಸಂತಾನ ಭಾಗ್ಯ ಲಭಿಸೈತೆ ಅನ್ನೋದು ಒಂದು ನಂಬಿಕೆ. ಈ ಊರೊಳಗ ನಾ ಕಂಡ ಅಪರೂಪದ ಸಂಗತಿ ಏನಂದ್ರ ಇಲ್ಲಿ ಹಿಂದೂ ಮಸೀದಿ ಐತಿ. ಅದು ಭೀಮಮ್ಮನ ಕಾಲದೊಳಗ ಕಟ್ಸಿದಂತ. ನಿಮ್ಗ ಕಾಣಿಸ್ತಿರೋ ಈ ಬಾವಿ ಸ್ವತಃ ಭೀಮಮ್ಮನ ಕಟ್ಸಿದ್ದು. ಅದರ ನೀರು ಇವತ್ತಿಗೂ ಇಡೀ ಊರು ಕುಡಿ